ಇಲ್ಲಿ ಈ ಟೀ ಒಳಗೆ ಉಪ್ಪು ಹಾಕೋರೆ ಯಪ್ಪ ಇದೇನಾರ ಟೀ ಅಂತಾರ ಇದನ್ನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ ಈಗ. ಈ ತರ ಕಾಫಿ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣಪ್ಪ. ಅದು ನಮ್ಮನೇಲಿ ಇಂತಿಂತ ಕಲಾವಿದ್ರು ಯಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾ ಹುಡುಗಿ ನೋಡಕ್ ಬಂದಿದ್ದೀನಿ ನಾನು. ಅಲ್ಲ ಎದುರುಗಡೆ ಇದ್ದಾಗ ಇಷ್ಟು ಮಾತೇ ಬರಲ್ಲ, ಫೋನಲ್ಲಿ ಇಷ್ಟೊಂದು ಮಜಾ ಆಗ್ತಾವಲ್ಲ. ಅವನೇ ಅಣ್ಣ ನಾನು. ನಮಸ್ಕಾರ ಬಾಸ್, ಎಲ್ರು ಹೇಗಿದ್ದೀರಾ? ಎಲ್ರು ಮಸ್ತ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಮಸ್ತ್ ಆಗಿದ್ದೀನಿ. ನಿಮ್ಗೆ ಹೇಳಿದೆ 30 ದಿನ 30 ಬ್ಲಾಗು ನನ್ನ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ ಅಂತ. ಒಂದು 3 ದಿವಸ ಏನೋ ಇಲ್ಲ, 2 ದಿವಸ ಒಂದು ಜೋಶಲ್ಲಿ ಅಪ್ಲೋಡ್ ಮಾಡಿದೆ. 3ನೇ ದಿವಸಕ್ಕೆ ಏನು ಕಂಟೆಂಟ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ನಿಮಗೆ ತೋರಿಸ್ಬೇಕು ಅಂತಲೇ ಗೊತ್ತಾಗಲಿಲ್ಲ, ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಅದಕ್ಕೆ ಇವಾಗ ಫ್ಯಾಮಿಲಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನಿರೋದು ಎಲ್ಲಿದ್ದೀನಿ ಅಂದರೆ, ಇವಾಗ ನಾನು ಎಕ್ಸೈಟಾಗಿ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಅಂದರೆ ಟೆರೆಸ್ ಮೇಲ್ಗಡೆ ಇದ್ದೀನಿ. ಅಜ್ಜಿ ಬಟ್ಟೆ ಒಣಗಾಕ್ತವ್ರೆ. ಇವರು ಚೈತ್ರ ಅಂತ ನಮ್ಮ ಅತ್ತೆಯ ಮಗಳು, ಮತ್ತು ಇವ್ರ ಮಗಳು ಇಲ್ಲವ್ರು ನೋಡಿ ಆಟ ಆಡ್ತಾವ್ರೆ. 2 ದಿವಸ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬಲ್ಲಿ, ಅದಕ್ಕೆ ಕ್ಷಮೆ ಇರಲಿ. ಇನ್ಮೇಲಾದರೂ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬರಬೇಕು, ಇಲ್ಲ ದರನ ಎಳ್ಕೊಂಡು ಹೊಂಟ್ಬಿಡ್ತೀವಿ ನಾವು. ಹೈ ಬಾರಲೇ, ಎಲ್ಲೈತಿ? ಹಾಂ, ನಾನಿನ್ನ ಬೀಡಲಾರೆ. ಗೈಸ್ ಮುದ್ದಾಗೈತಲ್ವಾ ಪಾಪು ಇದು? ಇವ್ರದೇ ಎಷ್ಟು ಮುದ್ದಾಗದ ನೋಡಿ. ಎಲ್ಲಿಗೆ ಹೋಗೋದಾಗ ನೆಕ್ಸ್ಟ್ ಪಯಣ ಎಲ್ಲಿಗೆ ಹಾಕಿದ್ದಾರೆ? ನೆಕ್ಸ್ಟ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದು. ಅಲ್ಲೇನ್ ಮಾಡ್ತಾ ಇದೀಯ ನೀನು? ತಿಂತಾರ ಅದನ್ನ? ಗೈಸ್ ಬನ್ನಿ ಕೆಳಗಡೆ ಹೋಗೋಣ. ಈ ಪಾಪ ಬಿಸ್ಲಿಗೆ ಮಗ ಕಪ್ಕಾಗ್ಬಿಡ್ತದೆ. ಬತ್ತೀವಿ ಅಜ್ಜಿ, ಬಾಯ್. ಬರೋದಾ? ಕೆಳಗಡೆ ಇರ್ತೀವಿ ಬನ್ನಿ. ಅಮ್ಮ ಬರಲ್ಲ, ಬರಲ್ಲ ಬಾ. ಎತ್ತಾಕಂಡು ಗೈಸ್ ಇವಾಗ ಒಂದು ಹೆವಿ ಬಿಸಿಲು ಹೊಡಿತೈತೆ. ಈ ಬಿಸಿಲಲ್ಲಿ ಅಲ್ಲಿ ಈಚೆ ಇರೋದು ಹೇಳ್ರಿ ಫುಲ್ಲು ಬ್ಲ್ಯಾಕ್ ಆಗ್ಬಿಡ್ತೀವಿ. ಗೈಸ್ ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ಇನ್ನೂ 15 ದಿವಸ ಇಲ್ಲೇ ಇರ್ತೀನಿ, ಇದೇ ಮನೇಲಿ ಇರ್ತೀನಿ. ನೋಡ್ಬೋದು ಇವಾಗ ಜಸ್ಟ್ ಇವಾಗ ತಾನೇ ಒಂದು ವೀಡಿಯೋನ ಶೂಟ್ ಮಾಡಿ ಈ ಗಿಂಬಲ್ನ ಇಲ್ಲೇ ಮಡಗಿದ್ದೀನಿ, ಎತ್ತು ಮಾಡಕ್ಬಿಡ್ತೀನಿ. ಅದೇನೋ ಪ್ರತಿನಿತ್ಯ ಅನ್ಕೋತಾ ಇರ್ತೀನಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ. ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ, ಆದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಬರಲ್ಲ. ಒಂದು 2-3 ದಿವಸ ವೀಡಿಯೋಗಳನ್ನ ಹಾಕ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ವಾಷಿಂಗ್ ಮಿಷಿನು ಕೆಲಸನೇ ಮಾಡಲ್ಲ ಕರೆಂಟ್ ಇಲ್ಲ ಅಂದರೆ. ಬಟ್ಟೆ ಏನೋ ಹಾಕಿರ್ತೀವಿ ವಾಷಿಂಗ್ ಮಿಷಿನ್ಗೆ, ಅದೇನೋ ಎಷ್ಟು ಸೋಂಬೇರಿ ಆಗ್ಬಿಡೈತೆ ಅಂದರೆ ಕರೆಂಟ್ ಇಲ್ಲ ಅಂದರೆ ಕೆಲಸನೇ ಮಾಡಲ್ಲ. ನಮ್ಮ ಪಯಣ ಎಲ್ಲಿಗೆ? ಕಾಮಾಕ್ಷಿ ಪಾಳ್ಯಕ್ಕೆ. ಬೆಳಗ್ಗೆ ನಾನು ಏನು ಮಾಡಿದೆ ಅಂದರೆ, ಫಸ್ಟು ಏನು ಮಾಡಿದೆ ಅಂದರೆ, ನೀವೆಲ್ಲ ಏನು ಮಾಡ್ತೀರಾ? ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ನಾಷ್ಟ ಮಾಡ್ತೀರಾ. ಆದರೆ ನಾನು ಹಂಗೆ ಮಾಡಲ್ಲ. ಅಂದರೆ ಇವತ್ತು ಒಂದಿನ ಮಾತ್ರ ಅಷ್ಟೇ, ಡೈಲಿ ಹಂಗೆ ಮಾಡಲ್ಲ. ಎದ್ದಿದ ತಕ್ಷಣ ಕಾಫಿ ಕುಡ್ದು ಒಂದು ಅರ್ಧ ಗಂಟೆಗೆ ನಾಷ್ಟ ಬಂತು, ನಾಷ್ಟ ಮಾಡಿದೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಅಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ನಮ್ಮ ಅಕ್ಕವ್ರವ್ರೆ, ನಮ್ಮ ಅಕ್ಕನೂ ಬರ್ಬೋದು ಅನ್ಕೋತೀನಿ ದೇವಸ್ಥಾನಕ್ಕೆ. ಗೈಸ್ ಇವಾಗ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗೋಕ್ಕೆ ಆಟೋನ ಬುಕ್ ಮಾಡವ್ರೆ ನಮ್ಮ ಚೈತ್ರವರು. ಇನ್ನು ಆಟೋ ಬರೋಕ್ಕೆ ಇನ್ನೆಷ್ಟು ನಿಮಿಷ ಇರ್ಬೋದು? ಇನ್ನೊಂದು ನಿಮಿಷಕ್ಕೆ ಆಟೋ ಬರುತ್ತೆ. ಆಟೋ ಹತ್ಕೊಂಡು ಡೈರೆಕ್ಟ್ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿ, ಮತ್ತು ಅಲ್ಲಿಂದ ಅಕ್ಕನ ಮನೆಯಿಂದ ಎಲ್ಲಿಗೆ ಹೋಗ್ಬೇಕು? ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆಂದರೆ ಇವತ್ತು ಗುರುವಾರ. ಆಟೋದಲ್ಲಿ ಅಕ್ಕನ ಮನೆ ಹತ್ರಕ್ಕೆ ಹೋಗೋಷ್ಟರಲ್ಲಿ ಒಂದು 15 ನಿಮಿಷ ಬೇಕು, ಯಾಕೆಂದರೆ ಟ್ರಾಫಿಕ್ ಇರುತ್ತಲ್ವಾ. ಹಾಗಾಗಿ ಎಲ್ಲ ನಾಟಿಕೊಳ್ಳಿ ಸರ್ ಗಮ್ಮ ಅಂತ. ಗುರುವಾರ ಇವತ್ತು ತಿನ್ನಂಗಿಲ್ಲ, ಏನೋ ಹೇಳಕ್ ಹೋಗ್ತಿದೆ. ಇದು ಕೋಳಿ ಸರ್ ಗಮ್ಮ ನೋಡ್ತು. ಹೋಟ್ಲದ್ದು ಇರ್ಬೇಕು ಅನ್ಕೋತೀನಿ. ಮನೇಲಿ ಮಾಡೋದೆಲ್ಲ ಅಷ್ಟು ಗಮ್ಮನಲ್ಲ, ಆದ್ರೆ ಹೋಟೆಲಲ್ಲಿ ನಾಟಿ ಕೋಳಿ ಸರ್ ಗಮ್ಮನಿಸ್ತಾರೆ. ಏನಪ್ಪಾ ಸರ್ಪ್ರೈಸು? ಹೆಂಗೆ? ಮಕ್ಳಿರೋ ಮನೇಲಿ ಆಲ್ಮೋಸ್ಟ್ ಇದೇ ಥರ ಗೋಡೆಗಳಿರುತ್ತೆ ನೋಡ್ರಿ. ಎಲ್ಲ ಇದನ್ನ ಯಾರು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ಅಮ್ಮನೇ ಅರ್ಥ ಮಾಡ್ಕೋಬೇಕು. ಏನಿದು
ಇದು ಹಿಂದಿ, ಇದು ಇಂಗ್ಲೀಷು, ಇದು ತಮಿಳ, ತೆಲುಗ, ಯಾವುದು ಮಲಯಾಳಮು. ಇವು ಹೆಂಗ ಎಣಕಿದ್ದನ ಮುಂಗ ಏನಮ್ಮೆ ಅದು ನಮ್ಮ ಭಾಷೆ. ಬೇಗ ರೆಡಿಯಾಗಿ ಹೋಗೋಣ ಹೆಣ್ಣು ನೋಡಕ್ಕೆ. ನಡಿ ಬೇಗ. ಯಾವ ಮಾರ್ಕೆಟ್? ಇದು ಮೆಜೆಸ್ಟಿಕ್ ನೋಡ್ತಾರ ಹೆಣ್ಣ. ಮೆಜೆಸ್ಟಿಕ್ ಅದಲ್ಲ, ಹಂಗೆ ನಾವು ನಮ್ಮ ಹುಡುಗಿ ನೋಡಕ್ ಬಂದಿದ್ದೀನಿ ನಾನು. ಹ್ಞೂ ಮೆಜೆಸ್ಟಿಕ್ ಅಲ್ಲಿ ನಮ್ಮ ಹುಡುಗಿ ಇರೋದು. ಬಾರವ ಆಯ್ತು ಆಯ್ತು ಬಾ ಬೇಗ. ನಂಗೆ ಒಂದು 5 ಸಾವಿರ ಕಾಸು ತಗೊಂಬ. ಸಂಜೆಗೆ ಪಾನಿಪುರಿ ಕೊಡ್ಸ್ಬೇಕು. ಏನಾರ ಕೊಡ್ಸಲ್ಲ ಗಿಡ್ಸಲ್ಲ ಅಂದೆ. ಏನ್ ಕೊಡಿಸ್ತೀಯಾ? ಬೈಯೋ ದೊಡ್ಡದ್ ಕೇಳ್ತೀನಿ, ಗ್ಯಾರ್ನಿಸ್ತೀನಿ. ಶವರ್ಮ ಎಷ್ಟು? ನಾನ್ ಕಾಸು ಕೊಡ್ಬೇಕಾ? ನಾಳೆ ದಿನ ಇವತ್ತು ಬುಕ್ ಮಾಡ್ಕೊಳ್ಳೋಣ ಅಲ್ವಾ? ಅಲ್ಲ ಎದುರುಗಡೆ ಇದ್ದಾಗ ಇಷ್ಟು ಮಾತೇ ಬರಲ್ಲ, ಫೋನಲ್ಲಿ ಇಷ್ಟೊಂದು ಅವಾಜ್ ಆಗ್ತಾರಲ್ಲ. ಗೈಸ್ ಒಂದು ವಿಡಿಯೋ ಮಾಡೋಕ್ಕೆ ಏನ್ ಮಾಡಿದೀವಿ ಅಂದ್ರೆ ಟೀ ಕಾಯಿಸಿದೀವಿ. ಆ ಟೀ ಏನಾರ ನಿಜವಾಗ್ಲೂ ಕುಡ್ದು ಬಿಟ್ರೆ ಇದಳದೇ ಇಲ್ಲ. ಅಕ್ಕಂದೇ ಪ್ಲಾನ್ ಅದು. ಅಯ್ಯೋ ಅಪ್ಪ, ಇಲ್ಲಿ ಈ ಟೀ ಒಳಗೆ ಉಪ್ಪು ಹಾಕೋರೆ ಅಪ್ಪ. ಇದೇನಾರ ಟೀ ಅಂತಾರ ಇದನ್ನ. ಇವ್ರೆ ಬಟ್ರು ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೆ ಸುಮ್ಮನೆ ಮಾಡಿದ್ವಿ. ಇನ್ಸ್ಟೆಂಟ್ ಅನ್ನೆ ಅನ್ಸ್ಕೊಂಡ್ರೆ ನನಗೆ ಗಮ್ಮನ್ನದು. ನೀನ್ ಕುಡಿಬೇಕು. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೀಗ. ಅಯ್ಯೋ, ಈ ತರ ಕಾಫಿ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣಪ್ಪ. ಅದು ನಮ್ಮ ಮನೇಲಿ ಇಂತಿಂತ ಕಲಾವಿದ್ರು ಯಪ್ಪ. ಕೂತ್ಗಳಲ್ಲಿ ಕಾಫಿ ಕುಡಿದ ತಕ್ಷಣ ಡ್ಯಾನ್ಸ್ ಹೆಂಗೆ? ಬನ್ನಿ ಜನರೇ ಬನ್ನಿ. ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ಬರುತ್ತೆ, ಮಿಸ್ ಮಾಡ್ದಂಗೆ ಹೋಗಿ ನೋಡಿ. ನಮ್ಮ 3 ಜನದಲ್ಲಿ ಈ ಟೀನ ಯಾರು ಕುಡಿತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನಂತೀರಾ? ಕುಡಿದ ತಕ್ಷಣ ಡ್ಯಾನ್ಸ್ ಹಿಂಗೆ ಬರ್ತದೆ. ಅಂದ್ರೆ ನಮ್ ಗಾನಗೆ ನಾನು ಅವ್ರ ಮನೆಗೆ ಬಂದಿರೋದು ಗೊತ್ತಿಲ್ಲ, ಯಾರು ಹೇಳಿಲ್ಲ ಅವಳಿಗೆ. ನೋಡೋಣ, ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇರ್ತಾಳೆ. ಬೇರೆ ಹುಡುಗರೆಲ್ಲ ಹೋಯ್ತವ್ರೆ, ಅವಳೆಲ್ಲ ಕಣ್ಗೆ ಕಾಣಿಸ್ತಾ ಇಲ್ಲ. ವಿಡಿಯೋ ಮಾಡಬೇಕಾದ್ರೆ ಎದ್ದಿ ಮೊಬೈಲ್ ನೋಡ್ಕೊಂಡು ಆ ಸ್ಪೀಕರ್ ಎಲ್ಲ ಸೌಂಡ್ ಜಾಸ್ತಿ ಕೊಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ರು. ಇವಾಗ ಯಾವುದೇ ವಿಡಿಯೋನ ಮಾಡ್ತಾ ಇಲ್ಲ. ಇವಾಗ ಅಚ್ಚುಕಟ್ಟಾಗಿ ಮನ್ಗೋರು ಮನಿಕ ಅಲ್ಲೆಲ್ಲ ಉದ್ರಾಗವಲ್ಲ ಗನ, ಅಲ್ಲೆಲ್ಲ ಉದ್ರಾಗವ ನಿನ್ಗೆ ಆಲ್ರೆಡಿ. ಎಲ್ಲ ಮಾಡು. ಅಯ್ಯೋ ಅಲ್ಲಿ ಉದ್ರಾಗದು ಇದಕ್ಕೆ, ಅಲ್ಲೆಲ್ಲ ಉದ್ರಾಗವೆ. ನಂಗೆ ಗೊತ್ತಿಲ್ಲ, ನಾನು ಬಂದಿರೋದು ಏನಿಲ್ವಾ? ಏ ನಿನಗೆ ಗೊತ್ತು, ಹೇಳಿಲ್ಲ ನಿಂಗೆ ಮಮ್ಮಿ ಪಾಪ ಬಂದೈತೆ ಅಂತ. ಯಾಕೆ ಹೇಳಿಲ್ಲ? ಅಲ್ಲೆಲ್ಲ ಇದಕ್ಕೆ. ಅಯ್ಯೋ ಅಲ್ಲುದ್ರಾಗವಲ್ಲೋ, ಅದೇ ಖುಷಿ ನನಗೆ. ಇವಾಗ ಜಸ್ಟ್ ನಮ್ಮ ಸೋಡಾ ಬಂದ್ಲು. ಹೆಂಗವಳೆ ಸೋಡಾ ಹಾಕೊಂಡೆ ಅವಳೆ. ಆ ರಿಯಾಕ್ಷನ್ ಏನಿಲ್ಲ ಸೋಡೊಂದು. ಏನ್ಕಾಗವೆ? ಓ ಕಾಣಿಸ್ತಾ ಐತೆ ನಮ್ಗೆ ಕಣ್ಣಿಗೆ. ಯಾರ ಮನೆ? ನಮ್ಮನೆವಾ? ನಿಮ್ಮ ಮನೆ ಅಷ್ಟ್ ಮಾಡ್ಕೊಂಬಿಟ್ಟು ಕೊಡದೆ ಈಗ ನಮ್ಮನೆವಾ ಅಂತೀಯಾ? ಇವಳು ನಗಾಡ ನೋಡಿ ಹೆಂಗ್ ನಗಾಡ್ತಾಳೆ. ಹೆಂಗ್ ನಗಾಡ್ತಾಳೆ ಕತ್ತೆ ಕೆಲ್ತಂಗೆ. ಭಯ ಆಗೋಯ್ತು. ಯಾಕೆ? ನಿಗರ್ಕೊಬಿಟ್ಲೆ. ಮರಿಗೆ 500 ರೂಪಾಯಿ ಸಾಲ ಮಾಡಿದ್ರು ಊಟ ಹಾಕ್ಬಿಡ್ತೀನಿ. ಏನ್ ಸರ್ ಇದು? ಸಾರಿಲ್ಲ ಐತಲ್ಲಿ ಪಲ್ಯ. ಅದು ಸಾಂಬಾರು ಒಂದೇ, ಸಾರು ವಿತ್ ಪಲ್ಯ. ಎಲ್ಲ ಹಿಂಗ್ ಬಿಟ್ಕೊಂಡ್ರೆ ಸಾರು, ಅದೆಲ್ಲ ಸೇರ್ಸಿ ಹಾಕೊಂಡ್ರೆ ಪಲ್ಯ. ನಂಗೆ 2 ಬೇಡ. ಇದು ಸಾಂಬಾರು, ಸಾರಿ ಇದು ಅನ್ನ, ಇದು ಸಾಂಬಾರು ಪಲ್ಯ. ಸಾಂಬಾರು ಯಾಕೆ ನೋಡೋಣ. ಇದು ಸಾಂಬಾರು, ಪಲ್ಯ ಹಾಕು. ಇದು ಪಲ್ಯ. ಭಟ್ರು ಅಂದ್ರೆ ನಮ್ ಭಟ್ರಪ್ಪ. ಭಟ್ರ ಬಗ್ಗೆ ಮಾತಾಡಂಗಿಲ್ಲ. ಸಾಂಬಾರ್ ಹಾಕು, ಪಲ್ಯ ಹಾಕ್ಬಿಟ್ಟು ನೀನು.
ಸಾಂಬಾರ್ ಹಾಕಿಲ್ಲ. ಅಕ್ಕ ಬರೀ ಆಲೂಗಡ್ಡೆನೇ ಹಾಕೊಳೆ. ಹಾ ಅದೇ ಪಲ್ಯ, ವೆರೈಟಿ ಪಲ್ಯ ಅದು. ಸ್ವಲ್ಪ ಜಾಸ್ತಿ ಅಂದ್ರೆ ವಾಯ ಕಮ್ಮಿ ಇರ್ತದಲ್ಲ. ಆಲೂಗಡ್ಡೆ ಪಲ್ಯ ತಿನ್ನಕ್ಕೆ ಸಾಂಬಾರ್ ಹಾಕು. ಹಂಗಾರೆ ಪಲ್ಯ ತಿನ್ಬೇಡ ಬಿಡು. ನನಗೆ ಬೇಡಪ್ಪ, ನೀನ್ ಮಾಡಿರೋ ಪಲ್ಯ ನೋಡ್ರಿ ನಂಗೆ ಭಯ ಆಯ್ತದೆ. ಅದನ್ನೇ ಏನಪ್ಪಾ ನಾವು ಹೋಟೆಲ್ ತಿಕ್ಕನ ಬನ್ನಿ. ಏನಂತ ಏನಂದ್ಲು ಏನೋ ಹೋಟೆಲ್ ತಿನ್ನ ಹೋಟೆಲ್ ಅಲ್ಲ, ನಡಿ ಹೋಗೋಣ.